ರೈಟ್, ಕೋಲಾರದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ ಬಾಬು 73,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 73,535 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಕೆವಿ ಗೌತಮ್ ಅವರ ವಿರುದ್ಧ ಲೀಡ್ ನ ಕಾಯ್ದುಕೊಂಡಿದ್ದಾರೆ ಮಲ್ಲೇಶ್ ಬಾಬು. ಆರಂಭದಿಂದ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 2 ಲೋಕಸಭಾ ಕ್ಷೇತ್ರ ಜೆಡಿಎಸ್ ನದ್ದು. ರೈಟ್, ಬೀದರ್ನಲ್ಲಿ ಬಿಜೆಪಿ ಪಾಲಿಗೆ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಡಬೇಕಾ ಅನ್ನುವಂತ ಪ್ರಶ್ನೆ ಇತ್ತು. ಸೊ ಈಗ ಕೊಟ್ಟರು ವಿರೋಧದ ಮಧ್ಯೆ. ಅದರ ಎಫೆಕ್ಟ್ ಅನ್ನ ಬಿಜೆಪಿ ಅನುಭವಿಸ್ತಾ ಇದೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ 22,000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಭಗವಂತ ಖೂಬಾ ವಿರುದ್ಧ ಮುನ್ನಡೆಯನ್ನ ಸಾಗರ್ ಖಂಡ್ರೆ ಸಾಧಿಸೋ ಮುಖಾಂತರ ಬೀದರ್ನಲ್ಲಿ ಬಿಜೆಪಿಗೆ ಶಾಕ್ ಆಗಿದೆ. ಬೀದರ್ನ ರಿಸಲ್ಟ್ ಬಿಜೆಪಿ ಪಾಲಿಗೆ ಶಾಕ್ ಆಗುವಂತ ಮುನ್ಸೂಚನೆಯೂ ಕೂಡ ಕಾಣ್ತಿದೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ 2 ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡೆದು ಸುನಿಲ್ ಬೋಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 42,176 ಇದು ಲೀಡ್, ಇದು ಮತಗಳ ಅಂತರ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಬಸವರಾಜ್ ಬಾಲರಾಜ್ ಅವರ ವಿರುದ್ಧ ಭಾರಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 42,176 ಮತಗಳಿಂದ ಲೀಡ್ ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟುಕೊಂಡಿದ್ದಂತ ಕ್ಷೇತ್ರವೂ ಕೂಡ ಚಾಮರಾಜನಗರ. ಯಾಕಂತಂದ್ರೆ ಚಾಮರಾಜನಗರ ಗೆಲ್ಲದೆ ಇದ್ರೆ ನಾವು 2 ಡಿಜಿಟ್ ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೂ ಗೊತ್ತಿತ್ತು. ಬಟ್ ಮೊದಲ ಗೆಲುವು ಕಾಂಗ್ರೆಸ್ಗೆ ದಾಖಲಾದ್ರೆ ಅದು ಚಾಮರಾಜನಗರದಿಂದಲೇ ಅಂತ ಲೆಕ್ಕಾಚಾರ ಇತ್ತು. ಸೊ ಚಾಮರಾಜನಗರ ಅವರ ನಿರೀಕ್ಷೆಯಂತೆ ಹೋಗ್ತಾ ಇದೆ. BY ರಾಘವೇಂದ್ರ 1,73,000 ಓಟ್ ಪಡೆದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ 1,24,000 ಓಟ್ ಪಡೆದಿದ್ದಾರೆ. ಆ ಮೂಲಕ KS ಈಶ್ವರಪ್ಪ 6,000 ಚಿಲ್ಲರೆ ಓಟ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಈಶ್ವರಪ್ಪ ಅವರ ಸ್ಪರ್ಧೆ BY ರಾಘವೇಂದ್ರ ಅವರಿಗೆ ಏನು ದೊಡ್ಡ ಅಡ್ಡಿಯನ್ನ, ಆತಂಕವನ್ನ ತಂದಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಬಿಕಾಸ್ 49,000 ಮತಗಳ ಅಂತರದಲ್ಲಿ BY ರಾಘವೇಂದ್ರ ಮುನ್ನಡೆಯಲಿದ್ದಾರೆ. ಆ ಮೂಲಕ ಮತ್ತೊಂದು ಗೆಲುವಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಕೌಂಟಿಂಗ್ ಸೆಂಟರ್ಗೆ ಅಭ್ಯರ್ಥಿ BY ರಾಘವೇಂದ್ರ, ಸಂಸದ BY ರಾಘವೇಂದ್ರ ಆಗಮಿಸಿರುವುದನ್ನ ನೋಡ್ತಾ ಇದ್ದೀರಿ. ಕೌಂಟಿಂಗ್ ಬೂತ್ಗೆ ಬರುವಾಗ ಅವರ ಮುಖದಲ್ಲಿರುವಂತಹ ಮಂದಹಾಸ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಮತ್ತೊಂದು ಗೆಲುವಿನ ಕಡೆಗೆ BY ರಾಘವೇಂದ್ರ ಮುಖ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಕೇವಲ 6,000 ಮತಗಳಿಗಷ್ಟೇ ಸೀಮಿತ. ಆ ಮೂಲಕ ರಾಘವೇಂದ್ರ ಅವರಿಗೆ ಅಡ್ಡಿಯಾಗಬಹುದು ಈಶ್ವರಪ್ಪ ಅವರ ಸ್ಪರ್ಧೆ ಅನ್ನುವ ವಿಶ್ಲೇಷಣೆಗಳಿತ್ತು. ಅದೆಲ್ಲವೂ ಕೂಡ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮಬಲದ ಹೋರಾಟವನ್ನ ಮಾಡ್ತಾ ಇವೆ. 17 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 8ರಲ್ಲಿ, ಬಿಜೆಪಿ 8ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿವೆ. ತೆಲಂಗಾಣ ಲೋಕಸಭಾ ಕ್ಷೇತ್ರಗಳ ಪೈಕಿ 17 ಲೋಕಸಭಾ ಕ್ಷೇತ್ರಗಳು. ಆ 17 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 8 ಹಾಗೆಯೇ ಬಿಜೆಪಿ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿವೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆಂಧ್ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ NDA ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 21 ಲೋಕಸಭಾ ಕ್ಷೇತ್ರದಲ್ಲಿ NDA ಮೈತ್ರಿಕೂಟ ಅಂದ್ರೆ TDP, ಜನಸೇನಾ ಹಾಗೆ ಬಿಜೆಪಿ ಈ 3 ಪಕ್ಷಗಳ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. 21 ಸ್ಥಾನಗಳಲ್ಲಿ ಮುನ್ನಡೆ. YSRCPಗೆ ಕೇವಲ 4 ಸ್ಥಾನದಲ್ಲಿ ಮುನ್ನಡೆ ಕಂಡುಬರುತ್ತಾ ಇದೆ. ಚಂದ್ರಬಾಬು ನಾಯ್ಡು ಕೊಡ್ತಾ ಇರೋದು ಬೌನ್ಸ್ ಬ್ಯಾಕ್ ಸಂದೇಶ. ಯಾಕಂತಂದ್ರೆ ಜೈಲಿಗೆಲ್ಲ ಹೋಗಿ ಬಂದ್ರು ಚಂದ್ರಬಾಬು ನಾಯ್ಡು. ಈ YSR ಆಡಳಿತದ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಅಥವಾ ಅವರು ಮಾಡಿರುವಂತಹ ಪ್ರಯತ್ನ ಫಲ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಿದೆ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಮುನ್ನಡೆಯಲಿದ್ದಾರೆ. ರಾಯ್ಬರೇಲಿ ಮತ್ತು ಅಮೇಥಿ. ಕಳೆದ ಬಾರಿ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿ ಲೋಕಸಭೆಗೆ ಪ್ರವೇಶಿಸಿದರು. ಈ ಬಾರಿಯಲ್ಲ ಅವರಿಗೆ ಹಿನ್ನಡೆಯಾಗ್ತಾ ಇದೆ, ರಾಹುಲ್ ಗಾಂಧಿಗೆ ಮುನ್ನಡೆಯಾಗ್ತಾ ಇದೆ. ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದಂಥ 2 ಕ್ಷೇತ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಗೆಲುವಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಮತ್ತೆ ಹಾವು ಏಣಿ ಆಟ. ಪ್ರಜ್ವಲ್ ಈಗ ಮುನ್ನಡೆಗೆ ಬಂದಿದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಭಾರಿ ಮುನ್ನಡೆ. ಮತ ಎಣಿಕಾ ಕೇಂದ್ರದಿಂದ ಮೃಣಾಲ್ ಹೆಬ್ಬಾಳ್ಕರ್ ಎಕ್ಸಿಟ್. ಅಲ್ಲಿಗೆ ಸಂದೇಶ ಕ್ಲಿಯರ್. ಜಗದೀಶ್ ಶೆಟ್ಟರ್ ಗೆಲುವಿನ ಕಡೆಗೆ ಮುಖ ಮಾಡಿದ್ರು. ಮೃಣಾಲ್ ಹೆಬ್ಬಾಳ್ಕರ್ ವಾಪಸ್ ಹೋಗ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಿ. ರೈಟ್, ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ನಿರೀಕ್ಷೆಯಲ್ಲಿದ್ರು. ಟಕ್ಕರ್ನ ಫೈಟ್ ನ ನಿರೀಕ್ಷೆ ಇತ್ತು. ಯಾವಾಗ ಜಗದೀಶ್ ಶೆಟ್ಟರ್ 73,000ಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡ್ರು, ಮೃಣಾಲ್ ಹೆಬ್ಬಾಳ್ಕರ್ ಮತ ಎಣಿಕೆ ಕೇಂದ್ರದಿಂದ ಎಕ್ಸಿಟ್ ಆಗಿದ್ದಾರೆ. ರಕ್ಷತ್ ಹೇಳಿದ ಹಾಗೆ ಆ ಸಂದೇಶ ಸದ್ಯ ಕಾಣಿಸ್ತಾ ಇದೆ. ಸೋಲಿನ ಸಂದೇಶ ಸಿಕ್ಕಿರೋ ಹಾಗೆ ಕಾಣಿಸ್ತಾ ಇದೆ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದ್ದಾರೆ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಅವರ ವಿರುದ್ಧ. ನೋಡ್ತಾ ಇದ್ದೀರಿ ಆಂಧ್ರ ಪ್ರದೇಶ ವಿಧಾನಸಭೆ 175 ಕ್ಷೇತ್ರಗಳಿದಾವೆ. 161 ಈಗ
ಫಲಿತಾಂಶ ಅಂದ್ರೆ ಮುನ್ನಡೆಯ ಫಲಿತಾಂಶ ಸಿಗ್ತಾ ಇದೆ 118 ಚಂದ್ರಬಾಬು ನಾಯ್ಡು. ಸೊ ಕ್ಲಿಯರ್ ಸಂದೇಶ ಆಂಧ್ರ ಪ್ರದೇಶ, ವಿಕ್ಟರಿ ಚಂದ್ರಬಾಬು ನಾಯ್ಡು ಅವರಿಗೆ ಅಥವಾ NDA ಮೈತ್ರಿಕೂಟಕ್ಕೆ. ಬಿಜೆಪಿ 5 ಸೀಟ್ ಗೆದ್ದಿದೆ, ಜನಸೇನಾ ಕೂಡ ಗಳಿಕೆ ಇದೆ, ಜನಸೇನದ ಗಳಿಕೆ ಕೂಡ ಇದೆ, ಅದರ್ಸು ಅಂತ ಇದೆ, ಇದರಲ್ಲಿ ಮೇ ಬಿ ಜನಸೇನಾ ಇನ್ಕ್ಲೂಡೆಡ್ ಅಂತ ಅನ್ಸುತ್ತೆ. ಎಸ್, YSRP ಕಾಂಗ್ರೆಸ್ 21, TDP 118, ಬಿಜೆಪಿ 5, ಕಾಂಗ್ರೆಸ್ 0, ಅದರ್ಸ್ 15. ಅಲ್ಲಿಗೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರ ಆಳ್ವಿಕೆ ಆರಂಭ ಅನ್ನೋ ಸಂದೇಶ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಚಂದ್ರಬಾಬು ನಾಯ್ಡು 5 ವರ್ಷದಲ್ಲಿ ಅನುಭವಿಸಿದಂತ ಅವಮಾನ, 5 ವರ್ಷದಲ್ಲಿ ಅನುಭವಿಸಿದಂತ ಸಂಕಷ್ಟ, ಇದೆಲ್ಲದಕ್ಕೂ ಕೂಡ ಉತ್ತರ ಫಲಿತಾಂಶದ ಮುಖಾಂತರ ಕೊಡುತ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. YSR ಕಾಂಗ್ರೆಸ್ ಯಾರ ಜೊತೆಯೂ ಕೂಡ ಇರಲಿಲ್ಲ, ಅವರು ಇಂಡಿಯಾದ ಜೊತೆಗೂ ಇರಲಿಲ್ಲ ಅಥವಾ ಈ ಕಡೆ NDA ಜೊತೆಗೂ ಕೂಡ ಇರಲಿಲ್ಲ.